Next importance for the transport, it widens the outlook of a country. It is a vast country like India. A good transport system is very essential to bring about change in the outlook of the masses. If suppose in the traditional system, transport facilities are very different, but nowadays transport facilities are very different. But every country adopted the new transport facilities and very easy to attract the other countries like the abroad countries. ಇಲ್ಲಿ ಏನಾಗ್ತದೆ, ಸಾಂಪ್ರದಾಯಿಕ ಸಾರಿಗೆ ವ್ಯವಸ್ಥೆಗಳಕ್ಕಿಂತ ಇಂದು ಏನಾಗ್ತದೆ ಅಂದರೆ ನಾವು ಆಧುನಿಕವಾದಂಥ ಸಾರಿಗೆ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡಾಗ ಆ ದೇಶದ ಒಂದು ಆರ್ಥಿಕತೆಯು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಷ್ಟೇ ಅಲ್ಲದೆ ಆ ಒಂದು ದೇಶದಲ್ಲಿರುವಂಥ ಉತ್ಪಾದನೆಯಂಥ ವಸ್ತುಗಳನ್ನು ಏನು ಮಾಡೋದು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡ್ತಾರೆ, ಹೆಚ್ಚುವಾದಂಥ ಬೇಡಿಕೆ ಇಲ್ಲಿ ಕೊಡ್ತಾ ಇದೆ. ದ್ಯಾಟ್ಸ್ ವೈ ಎವ್ರಿ ಕಂಟ್ರಿ ಮಸ್ಟ್ ಆ್ಯಂಡ್ ಶುಡ್ ಅಡಾಪ್ಟೆಡ್ ದಿ ನ್ಯೂ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಇಟ್ ಈಸ್ ಅ ವೆರಿ ಹೆಲ್ಪ್ಫುಲ್ ಟು ದಿ ಇನ್ಕ್ರೀಸಿಂಗ್ ದಿ ನ್ಯಾಷನಲ್ ಇನ್ಕಮ್ ಆ್ಯಸ್ ವೆಲ್ ಆಸ್ ದಿ ಇನ್ಕಮ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಒಂದು ರಾಷ್ಟ್ರೀಯ ಆದಾಯದಲ್ಲಿ ಕೂಡ ಏನಾಗ್ತದೆ, ಇದು ಒಂದು ಸಾರಿಗೆ ವ್ಯವಸ್ಥೆಯ ಒಂದು ವಿವಿಧ ರೀತಿಯಾದಂಥ ಒಂದು ಸಾಧನಗಳನ್ನು ನಾವು ಅಳವಡಿಸ್ಕೋದ್ರಿಂದ ಇದು ಒಂದು ರಾಷ್ಟ್ರೀಯ ಆದಾಯಕ್ಕೆ ಕೂಡ ಏನಾಗ್ತದೆ, ಬಹಳಷ್ಟು ಕೂಡ ಒಂದು ಸಹಾಯ ಆಗ್ತಾ ಇರ್ತದೆ. ಅದಕ್ಕಾಗಿ ಏನಾಗ್ತದೆ, ನಮ್ಮ ದೇಶದ ಒಂದು ಮೇಲ್ನೋಟಕ್ಕೂ ಕೂಡ ಏನಾಗ್ತದೆ ಅಂದರೆ ಒಂದು ರೀತಿಯಾಗಿ ಒಂದು ಸಾರಿಗೆ ವ್ಯವಸ್ಥೆ ಇನ್ನೂ ಒಂದು ಹೆಚ್ಚಿನವಾದಂಥ ಅಭಿವೃದ್ಧಿಯನ್ನು ಹೊಂದಬೇಕಂದ್ರೆ ನಮ್ಮ ದೇಶದಲ್ಲಿ ವಿ ಆರ್ ಎಸೆನ್ಷಿಯಲಿ ಆ್ಯಂಡ್ ಗುಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಡಾಪ್ಟೆಡ್ ಆ್ಯಂಡ್ ವೆರಿ ಈಸಿ ಟ್ರಾನ್ಸ್ಫರ್ ದಿ materials from one country to the another country. That's why that time our country position is the changed in the global level. ಈ ರೀತಿಯಾದಂಥ ಸಾರಿಗೆ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಅಳವಡಿಸ್ಕೊಡೋದ್ರಿಂದ ನಮ್ಮ ದೇಶದ ಒಂದು ಸ್ಥಾನಮಾನವು ಕೂಡ ಏನಾಗ್ತದೆ, ಜಾಗತಿಕ ಮಟ್ಟದಲ್ಲಿ ಕೂಡ ಏನಾಗ್ತದೆ ಅಂದರೆ ಬದಲಾವಣೆ ಆಗ್ತಾ ಇರ್ತದೆ. ಆ್ಯಂಡ್ ಇಟ್ ಸಪ್ಲೈಸ್ ಆಲ್ಸೋ ನ್ಯೂ ಐಡಿಯಾಸ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಹೊಸ ಹೊಸ ಆಲೋಚನೆಗಳನ್ನು ಕೂಡ ನಾವೇನು ಮಾಡೋದು ಅಂದರೆ ಇಲ್ಲಿ ಏನು ಮಾಡೋದು ಅಂದರೆ ತಗೋಬಹುದು. ಅದೇ ರೀತಿ ಏನಾಗ್ತಂದರೆ ನ್ಯೂ ಐಡಿಯಾಸ್ ಅಂತಿಂಗ್ ಬಟ್ ದಿ ನ್ಯೂ ಕ್ರಿಯೇಟಿವಿಟಿ ಆರ್ ದಿ ನ್ಯೂ ಟೆಕ್ನಾಲಜೀಸ್. ಇಲ್ಲಿ ಏನಾಗ್ತಂದರೆ ಹೊಸ ಹೊಸ ಆಲೋಚನೆಗಳಂದರೆ ಹೊಸ ಹೊಸ ಯಂತ್ರಗಳಾಗಿರ್ಬೋದು, ಹೊಸ ಹೊಸ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡುವಂಥ ಉದ್ದೇಶಗಳು ಇರಬೇಕಂದ್ರೆ ನ್ಯೂ ಐಡಿಯಾಸ್, ನ್ಯೂ ಟೆಕ್ನಾಲಜೀಸ್, ನ್ಯೂ ಕಾನ್ಸೆಪ್ಟ್, ನ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಲ್ಸೋ ಇಂಪ್ಲಿಮೆಂಟೆಡ್ ಇನ್ ದಿ ಇಂಡಸ್ಟ್ರಿ. ಹೊಸ ಹೊಸ ನೀತಿ ನಿಯಮಗಳನ್ನು ಕೂಡ ರೂಪಿಸಲಿಕ್ಕೆ ಕೂಡ ಏನಾಗ್ತದೆ, ಸಹಾಯ ಆಗ್ತಿರ್ತದೆ. ಆ್ಯಂಡ್ ಇಟ್ಸ್ ಸ್ಪ್ರೆಡ್ ದಿ ವೇರಿಯಸ್ ಟೈಪ್ ಆಫ್ ದ ನಾಲೆಜ್. ಹೊಸ ಹೊಸ ಜ್ಞಾನವನ್ನು ಕೂಡ ನಾವೇನು ಮಾಡ್ಬಂದರೆ ನಾವು ಇಲ್ಲಿ ಶೇರ್ ಮಾಡ್ತಾ ಇರೋದು. ನೆಕ್ಸ್ಟ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಂಟ್ರೀಸ್. ಹಾಗೆ ವ್ಯವಸ್ಥೆಯು ಕೂಡ ಏನಾಗ್ತದೆ ಅಂದರೆ ಆ ದೇಶದ ಮೇಲೆ ಏನಾಗ್ತದೆ ಅಂದರೆ ಅವಲಂಬನೆ ಆಗಿರ್ತದೆ. ದೇಶವು ಕೂಡ ಏನಾಗ್ತದೆ, ದೇಶದ ಅವಲಂಬನೆ. ಇಫ್ ಎವ್ರಿ ಕಂಟ್ರಿ ಡಿಪೆಂಡ್ ಅಪಾನ್ ದಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಬಿಕಾಸ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಟ್ ಈಸ್ ದಿ ಕೀ ಫ್ಯಾಕ್ಟರ್ ಆಫ್ ದಿ ಎಕನಾಮಿ ಆಫ್ ಅವರ್ ಎವ್ರಿ ಕಂಟ್ರಿ. ಪ್ರತಿಯೊಂದು ದೇಶದ ಏನಾಗ್ತದೆ ಅಂದರೆ ಕೀಲಿಕೈ ಇದ್ದಂಗೆ. ಇಲ್ಲಿ ಪ್ರತಿಯೊಂದು ಸಾರಿಗೆ ವ್ಯವಸ್ಥೆ ಅನ್ನೋದು ಪ್ರತಿಯೊಂದು ದೇಶದ ಕೀಲಿಕೈ ಇದ್ದಂಗೆ. ಅದಕ್ಕಾಗಿ ಏನಾಗ್ತದೆ, ಪ್ರತಿಯೊಂದು ದೇಶವೂ ಕೂಡ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆಯ ಮೇಲೆ ಏನಾಗ್ತದೆ ಹೆಚ್ಚಿನವಾದಂಥ ಒಂದು ಅವಲಂಬನೆಯನ್ನು ಕೂಡ ಮಾಡಿರ್ತದೆ. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ದಿ ಪ್ರೊಟೆಕ್ಟ್ ಆಫ್ ದಿ ಲೈಫ್ ಆ್ಯಂಡ್ ದಿ ಪ್ರಾಪರ್ಟಿ ಆಫ್ ದಿ ಪೀಪಲ್ from the foreign danger. It also some of the peoples in our countries are deposited their property or the amount in the abroad countries financial institutions. That is why they are going to the one place to the another place. That's why it is transportation facilities is very important. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಕೂಡ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆ ಕೂಡ ಭಾಳಷ್ಟು ಹೆಲ್ಪ್ ಆಗ್ತದೆ. ಯಾಕಂದರೆ ಅವರು ತಮ್ಮ ಆಸ್ತಿಯನ್ನು ಏನು ಮಾಡೋದು ಅಂದರೆ ಬೇರೆ ದೇಶದಲ್ಲಿರ್ಬೋದು ಅಥವಾ ಅವರ ಒಂದು ಹಣವನ್ನು ಏನು ಮಾಡೋದು ಬೇರೆ ರೀತಿಯಂಥ ಹಣಕಾಸು ಸಂಸ್ಥೆಗಳಿದ್ದಾಗ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡಲಿಕ್ಕೆ ಕೂಡ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆಯು ಬಹಳಷ್ಟು ಮುಖ್ಯ ಆಗ್ತಾ ಇದೆ. ಇಟ್ ಇನ್ಕ್ರೀಸಸ್ ದಿ ನ್ಯಾಷನಲ್ ಇನ್ಕಮ್. ಇಫ್ ದ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇನ್ಕ್ರೀಸಸ್, ಇಫ್ ದ ಪ್ರೊಡಕ್ಷನ್ ಈಸ್ ಆಲ್ಸೋ ಇನ್ಕ್ರೀಸಸ್, ಇಫ್ ದ ಪ್ರೊಡಕ್ಷನ್ ಆಲ್ಸೋ ಇನ್ಕ್ರೀಸಸ್, ಇಫ್ ದ ಪ್ರೊಡಕ್ಷನ್ ಕಾಂಟ್ರಿಬ್ಯೂಷನ್ ಟು ದಿ country it is a more. If the contribution more, automatically our country national income increases. ಒಂದು ದೇಶದಲ್ಲಿ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆಯು ಸುಧಾರಣೆ ಆಗೋದ್ರಿಂದ ಆ ದೇಶದಲ್ಲಿ ಒಂದು ಉತ್ಪಾದಕ ಹೆಚ್ಚಾಗುತ್ತೆ. ಉತ್ಪಾದಿಸಿದಂಥ ವಸ್ತುಗಳನ್ನು ಮಾರುಕಟ್ಟೆಗೆ ತಲುಪಿಸೋದು ಕೂಡ ಏನಾಗ್ತದೆ, ಬಹಳಷ್ಟು ಸರಳ ಆಗ್ತದೆ. ಮಾರುಕಟ್ಟೆಗೆ ವಸ್ತುಗಳನ್ನು ಈ ಸಾಗಾಣಿಕೆ ಮಾಡೋದ್ರಿಂದ ಸರಳವಾಗಿ ಅಲ್ಲಿ ಒಂದು ಉತ್ಪಾದಕನಿಗೆ ಆದಾಯ ಬರ್ತದೆ. ಆ ಉತ್ಪಾದಕನ ಆದಾಯವು ಕೂಡ ಏನಾಗ್ತದೆ, ಒಂದು ರಾಷ್ಟ್ರದ ಅಭಿವೃದ್ಧಿಯು ಕೂಡ ಏನು ಮಾಡ್ತದೆ, ಹೆಚ್ಚಿನವಾದಂಥ ಕೊಡುಗೆ ಕೊಡ್ತದೆ. ಅದರಿಂದ ಏನಾಗ್ತದೆ, ರಾಷ್ಟ್ರೀಯ ಆದಾಯವು ಕೂಡ ಏನಾಗ್ತದೆ ಅಂದರೆ ಹೆಚ್ಚಾಗ್ತಾ ಹೋಗ್ತದೆ. That's why transport facilities, it is a very helpful to increase the national income. ರಾಷ್ಟ್ರೀಯ ಆದಾಯ ಹೆಚ್ಚಾಗಲಿಕ್ಕೆ ಕೂಡ ಏನಾಗ್ತದೆ, ಸಾರಿಗೆ ವ್ಯವಸ್ಥೆ ಅನ್ನೋದು ಬಹಳಷ್ಟು ಮುಖ್ಯ ಆಗಿದೆ.
and it creates the more employment opportunities. Transport facilities, it is the more employment opportunity create in a country, and they reduce the unemployment, and they widens the market and stimulate the expansion of the industries and agriculture. If the transport facilities increases, if the automatically expansion of the industrial sector and agriculture related the industries in the country, ಆ ದೇಶದಲ್ಲಿ ಏನಾಗ್ತವೆ ಅಂದರೆ ಕೃಷಿ ಮತ್ತು ಕೈಗಾರಿಕಾ ಒಂದು ಆಧಾರಿತವಾದಂಥ ಕೈಗಾರಿಕೆಗಳು ಕೂಡ ಏನು ಮಾಡ್ತದೆ ಹೆಚ್ಚಿನ ಮಟ್ಟದಲ್ಲಿ ಸ್ಥಾಪನೆಯಾಗಿ ಏನು ಮಾಡ್ತದೆ ಅಂದರೆ ಆ ದೇಶ ಒಂದು ಆರ್ಥಿಕವಾಗಿ ಕೂಡ ಅಭಿವೃದ್ಧಿಯನ್ನು ಹೊಂದ್ತದೆ. ಆ್ಯಂಡ್ ಇಟ್ ಲೀಡ್ಸ್ ಟು ದಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ದೊಡ್ಡ ಮಟ್ಟದ ಉತ್ಪಾದನೆಯನ್ನು ಕೂಡ ಏನು ಮಾಡೋದಂದರೆ ಹೆಚ್ಚಿಸಲಿಕ್ಕೆ ಕೂಡ ಸಾರಿಗೆ ವ್ಯವಸ್ಥೆ ಕೂಡ ಬಹಳಷ್ಟು ಕಾರಣವಾಗಿದೆ. If the transportation leads to a large scale production of the goods and services, which a demand is also created on a large scale. If, suppose example, one village people want the more quantity of the goods, but they are want the very short period. That time, transport facilities available easily transfer the products to the villages, and they are again demand for the product, and when they demand for the product, if the production also the more or large scale production. ಇಲ್ಲಿ ಒಂದು ಹಳ್ಳಿ ಇದೆ ಅಂತ ತಿಳ್ಕೊರಿ. ಆ ಹಳ್ಳಿ ಜನ ಏನು ಮಾಡ್ತಾರೆ ಅಂದರೆ ಆ ಒಂದು ವಸ್ತುವನ್ನು ಏನು ಮಾಡ್ತಾರೆ ಅಂದರೆ ಬಯಸ್ತಾ ಇದ್ದಾರೆ. ಆ ವಸ್ತುವನ್ನು ಅವರು ಬಯಸ್ತಾ ಇದ್ದಾರೆ ಅಂದರೆ ಅಲ್ಲಿ ಸಾರಿಗೆ ವ್ಯವಸ್ಥೆ ಇರಬೇಕು. ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಅವರಿಗೆ ಕಡಿಮೆ ಅವಧಿಯಲ್ಲಿ ಆ ವಸ್ತುವನ್ನು ತಲುಪಿಸಿಕೊಂಡು ಆ ವಸ್ತುಗಳಿಗೆ ಮತ್ತೆ ಅವರು ಏನು ಮಾಡ್ಬೋದು ಅಂದರೆ ಹೆಚ್ಚಿನವಂಥ ಬೇಡಿಕೆಯನ್ನು ನೀಡ್ಬೋದು. ಅವರು ಹೆಚ್ಚಿಗೆ ಬೇಡಿಕೆ ನೀಡೋದ್ರಿಂದ ಏನಾಗ್ತದೆ ಅಂದರೆ ಅಲ್ಲಿ ಆ ಒಂದು ಉತ್ಪಾದಕನ ಉತ್ಪಾದನೆಯನ್ನು ಇನ್ನೂ ಕೂಡ ಏನು ಮಾಡ್ತಾನೆ ದೊಡ್ಡ ಮಟ್ಟದಲ್ಲಿ ಏನು ಮಾಡ್ತಾನೆ ಅಂದರೆ ಉತ್ಪಾದನೆಯನ್ನು ಹೆಚ್ಚಿಸ್ತಾ ಇರ್ತಾನೆ. ದ್ಯಾಟ್ಸ್ ವೈ ದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಟ್ಸ್ ಲೀಡ್ಸ್ ಟು ದಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ದೊಡ್ಡ ಮೊತ್ತದ ಉತ್ಪಾದನೆಯನ್ನು ಮಾಡಲಿಕ್ಕೆ ಕೂಡ ಏನಾಗ್ತದೆ ಸಾರಿಗೆ ವ್ಯವಸ್ಥೆ ಕೂಡ ಭಾಳಷ್ಟು ಮುಖ್ಯ ಆಗಿದೆ. ಇಟ್ ಲೀಡ್ಸ್ ಟು ದಿ ಮೊಬಿಲಿಟಿ ಆಫ್ ದಿ ಲೇಬರ್ ಆ್ಯಂಡ್ ದಿ ಕ್ಯಾಪಿಟಲ್. ಎಸ್ಟ್ ಇಟ್ ಈಸ್ ಈಸಿಲಿ ಟ್ರಾನ್ಸ್ಫರ್ ದಿ ಕ್ಯಾಪಿಟಲ್ ಆ್ಯಂಡ್ ಲೇಬರ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅನದರ್ ಪ್ಲೇಸ್, ಆ್ಯಂಡ್ ಇಟ್ ಈಸ್ very helpful to the utilizing the proper skill labors as well as the properly more efficiently using the capital. ನಾವಿಲ್ಲಿ ದಕ್ಷ ಪ್ರಮಾಣದಲ್ಲಿ ಬಂಡವಾಳಗಳನ್ನು ಕೂಡ ಏನು ಮಾಡ್ತದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ ಹೋಗ್ತದೆ. ಅಷ್ಟೇ ಅಲ್ಲದೆ ಆ ಒಂದು ಕೌಶಲ್ಯಪೂರಿತವಂಥ ಕಾರ್ಮಿಕರನ್ನು ಕೂಡ ಏನು ಮಾಡೋದಂದರೆ ಸರಿಯಾಗಿ ಕೂಡ ಏನು ಮಾಡ್ತದೆ ಅಂದರೆ ಬಳಸಿಕೊಳ್ಳಲಿಕ್ಕೆ ಅವರಿಗೆ ಒಂದು ಉದ್ಯೋಗವನ್ನು ನೀಡೋದು ಕೂಡ ಏನಾಗ್ತದೆ ಸಹಾಯ ಆಗ್ತದೆ. ಇಟ್ ಲೀಡ್ಸ್ ಟು ದಿ ಗ್ರೋತ್ ಆಫ್ ದಿ ಟೌನ್ ಆ್ಯಂಡ್ ದಿ ಸಿಟೀಸ್. It is also the one of the importance for the transport facilities. It is a help to the growth of the towns and cities, because the town people's job purpose move from the cities and they getting the job. When they getting the job, their standard of living increases. When their standard of living increases, automatically their economic condition also increases. That's why the towns also improving and the cities also improving, and cities also the adopting the new technologies import from the various states and the various countries, and it is also the providing the various transport facilities from the town to the cities. That's why it is ಈಸಿಲಿ ಗ್ರೋತ್ ಆಫ್ ದಿ ಟೌನ್ಸ್ ಆ್ಯಂಡ್ ದಿ ಸಿಟೀಸ್. ಇಲ್ಲಿ ಏನಾಗ್ತಂದರೆ ನಗರ ಮತ್ತು ಹಳ್ಳಿಗಳು ಏನಾಗ್ತವೆ ಅಂದರೆ ಪಟ್ಟಣಗಳು ಏನಾಗ್ತದೆ ಬೆಳೀಲಿಕ್ಕೆ ಕೂಡ ಏನಾಗ್ತದೆ ಅಂದರೆ ಇದು ಸಹಾಯ ಆಗ್ತದೆ ಸಾರಿಗೆ ವ್ಯವಸ್ಥೆ. ಯಾಕಂದರೆ ಇಲ್ಲಿ ಪಟ್ಟಣದಲ್ಲಿರುವಂಥ ಒಂದು ಕೆಲಸಗಾರರು ಏನು ಮಾಡ್ತಾರೆ ಅಂದರೆ ಕೆಲಸದ ಉದ್ದೇಶಕ್ಕೋಸ್ಕರ ನಗರಗಳಿಗೆ ವಲಸೆ ಹೋಗ್ತಾರೆ. ಅವರು ನಗರಗಳಿಗೆ ವಲಸೆ ಹೋಗೋದ್ರಿಂದ ಅವರ ಒಂದು ಆರ್ಥಿಕ ಮಟ್ಟವು ಕೂಡ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ. ಅವರ ಆರ್ಥಿಕ ಮಟ್ಟ ಹೆಚ್ಚಿಗೆ ಆಗೋದ್ರಿಂದ ಅವರ ಜೀವನ ಮಟ್ಟವು ಕೂಡ ಏನಾಗ್ತದೆ ಅಂದರೆ ಹೆಚ್ಚಾಗ್ತಾ ಹೋಗ್ತದೆ. ದ್ಯಾಟ್ಸ್ ವೈ ಇಟ್ ಈಸ್ ದಿ ಒನ್ ಆಫ್ ದ ಕೀ ಫ್ಯಾಕ್ಟರ್ ಆಫ್ ದಿ ಗ್ರೋತ್ ಆಫ್ ದಿ ಟೌನ್ ಆ್ಯಂಡ್ ಸಿಟೀಸ್. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಟು ದಿ ಟೆರಿಟೋರಿಯಲ್ ಡಿವಿಷನ್ ಆಫ್ ದ ಲೇಬರ್ಸ್. ಇಲ್ಲಿ ಸಾರಿಗೆ ವ್ಯವಸ್ಥೆ ಏನಾಗಿದೆ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂಥ ಕಾರ್ಮಿಕರನ್ನು ಏನು ಮಾಡೋದು ಅಂದರೆ ವಿಭಜನೆ ಮಾಡಲಿಕ್ಕೂ ಕೂಡ ಏನಾಗ್ತದೆ ಬಹಳಷ್ಟು ಸಹಾಯ ಆಗ್ತದೆ. ಬಿಕಾಸ್ ಇನ್ ದಿ ಟೆರಿಟೋರಿಯಲ್ ಪ್ಲೇಸ್ ಮೋರ್ ಆಫ್ ದ ಲೇಬರ್ಸ್ ಆರ್ ದಿ ನಾಟ್ ಗೆಟಿಂಗ್ ದಿ ಜಾಬ್.
ಬಿಕಾಸ್ ಆಫ್ ದಿ ಅನ್ಎಂಪ್ಲಾಯ್ಮೆಂಟ್. ಇಲ್ಲಿ ನಿರುದ್ಯೋಗ ಇರೋದ್ರಿಂದ ಏನಾಗ್ತದೆ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಏನು ಮಾಡ್ತಾರೆ, ಹೆಚ್ಚು ಜನರು ಏನು ಮಾಡ್ತಾರೆ ಅಂದರೆ ಉದ್ಯೋಗ ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ದ್ಯಾಟ್ಸ್ ವೈ ಟ್ರಾನ್ಸ್ಪೋರ್ಟೇಷನ್, ಇಫ್ ದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅವೈಲೇಬಲ್, ಟೆರಿಟೋರಿಯಲ್ ಪೀಪಲ್ ಮೂವಿಂಗ್ ಟು ದಿ ಅದರ್ ಪ್ಲೇಸಸ್. And territorial division of the labors, it is very helpful to the other places like the other countries, because territorial labors also produce the and having the knowledge about the ಪ್ರೊಡ್ಯೂಸ್ ದಿ ಡಿಫ್ರೆಂಟ್ ಟೈಪ್ ಆಫ್ ದಿ ಪ್ರಾಡಕ್ಟ್ಸ್. ಇಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಜನರ ಕಡೆಗೂ ಕೂಡ ಏನಾಗ್ತದೆ ಅಂದರೆ ವಿಭಿನ್ನ ರೀತಿಯಾದಂಥ ವಸ್ತುಗಳನ್ನು ತಯಾರಿಸುವಂಥ ಕೌಶಲ್ಯವೂ ಕೂಡ ಇರ್ತದೆ. ಅಷ್ಟಿಲ್ಲದೆ ಅದರ ಬಗ್ಗೆ ಜ್ಞಾನವೂ ಕೂಡ ಇರೋದ್ರಿಂದ ಏನಾಗ್ತದೆ ಅಂದರೆ ಅಲ್ಲಿರುವಂಥ ಕಾರ್ಮಿಕರು ಸರಳವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಕೂಡ ಏನಾಗ್ತದೆ ಅಂದರೆ ಈ ಒಂದು ಸಾರಿಗೆ ವ್ಯವಸ್ಥೆ ಅನ್ನೋದು ಕೂಡ ಏನಾಗ್ತದೆ ಬಹಳಷ್ಟು ಮುಖ್ಯ ಆಗ್ತದೆ. ಅದಕ್ಕಾಗಿ ಏನಾಗ್ತದೆ ಅಂದರೆ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂಥ ಒಂದು ಕಾರ್ಮಿಕರ ಒಂದು ವಿಭಜನೆ ಆಗಲಿಕ್ಕೆ, ಅಲ್ಲಿರುವ ಕಾರ್ಮಿಕರು ಬೇರೆ ಕಡೆ ಸ್ಥಳಿಸಲಿಕ್ಕೆ ಕೂಡ ಏನಾಗ್ತದೆ ಸಾರಿಗೆ ವ್ಯವಸ್ಥೆ ಬಹಳಷ್ಟು ಹೆಲ್ಪ್ ಆಗಿದೆ. ಇಟ್ ಎನೇಬಲ್ಸ್ ಟು ಕಂಟ್ರಿ ಟು ಮೀಟ್ ಎನ್ಎಜೆಮಸ್. ಯಾವುದೇ ರೀತಿಯಂಥ ತುರ್ತು ಸಂದರ್ಭದಲ್ಲಿ ಕೂಡ ಏನಾಗ್ತದೆ ರಾಷ್ಟ್ರಗಳು ಏನಾಗ್ತವೆ ಅಂದರೆ ಪರಸ್ಪರ ಭೇಟಿ ಆಗಲಿಕ್ಕೂ ಕೂಡ ಏನಾಗ್ತದೆ ಸಾರಿಗೆ ವ್ಯವಸ್ಥೆ ಅನ್ನೋದು ಬಹಳಷ್ಟು ಹೆಲ್ಪ್ ಆಗ್ತದೆ. ಇಫ್ ಸಪೋಸ್ ಫಾರಿನರ್ಸ್ ಅಟ್ಯಾಕ್ಸ್ ಆರ್ ದಿ any other opposite countries are attacked to the our country, that time we having the more weapons. If the transport facility is available, we have easily import the weapons from the other countries. ನಮ್ಮ ದೇಶದಲ್ಲಿ ಏನಾಗ್ತಂದ್ರೆ ಯಾವುದೇ ರೀತಿಯ ತುರ್ತು ಸಂದರ್ಭದಲ್ಲಿ ಯಾವುದೋ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡ್ತಾಯಿದೆ ಅಂದರೆ ಆ ಸಮಯದಲ್ಲಿ ನಮಗೆ ಸಾರಿಗೆ ವ್ಯವಸ್ಥೆ ಸರಿಯಾಗಿ ಇತ್ತಂದರೆ ಬೇರೆ ದೇಶದಿಂದ ನಾವೇನು ಮಾಡ್ಬೋದು ಅಂದರೆ ಶಸ್ತ್ರಾಸ್ತ್ರಗಳನ್ನು ನಾವು ಅಥವಾ ಅಣ್ವಸ್ತ್ರಗಳನ್ನು ಏನು ಮಾಡ್ಬೋದು ಅಂದರೆ ಈಸಿಯಾಗಿ ನಾವೇನು ಮಾಡ್ಬೋದು ಅಂದರೆ ಆಮದನ್ನು ಮಾಡ್ಕೋಬೋದು. ಅದಕ್ಕಾಗಿ ಏನಾಗ್ತದೆ ಅಂದರೆ ಇನ್ ದ ಟೈಮ್ ಆಫ್ ದಿ ಎಮರ್ಜೆನ್ಸಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಟ್ ಇಸ್ ಅ ವೆರಿ ನೆಸೆಸರಿ ಟು ಅವರ್ ಕಂಟ್ರಿ. ನಮ್ಮ ದೇಶದ ಒಂದು ಆರ್ಥಿಕತೆಗೆ ಏನಾಗ್ತದೆ ಅಂದರೆ ಇದು ಬಹಳಷ್ಟು ಸಹಕಾರಿಯಾಗಿದೆ. ಆ್ಯಂಡ್ ಇಟ್ ಬ್ರಿಂಗ್ಸ್ ಅಬೌಟ್ ದಿ ಸೋಷಲ್ ಚೇಂಜಸ್. ಸಾಮಾಜಿಕವಂತ ಸ್ಥಾನಮಾನದಲ್ಲಿ ಬದಲಾವಣೆ ಆಗ್ತದೆ. ಬಿಕಾಸ್ ಇಫ್ ದ ಪೀಪಲ್ಸ್ ಆರ್ ಮೂವಿಂಗ್ ಫ್ರಮ್ ದಿ ಒನ್ ರೀಸನ್ ಟು ಅನದರ್ ರೀಸನ್ ಆರ್ ಒನ್ ಸಿಟಿ ಟು ಅನದರ್ ರೀಸನ್, ದೇರ್ ಕಲ್ಚರ್ ಆಲ್ಸೋ ಚೇಂಜಸ್ ಆ್ಯಂಡ್ ದೇರ್ ಫುಡ್ ಸಿಸ್ಟಮ್ ಆಲ್ಸೋ ಚೇಂಜಸ್ ಆ್ಯಂಡ್ ದೇರ್ ಸ್ಪೀಕಿಂಗ್ ವರ್ಡ್ಸ್ ಆಲ್ಸೋ ಚೇಂಜಸ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಾಮಾಜಿಕ ಬದಲಾವಣೆ ಯಾವ ರೀತಿ ಆಗ್ತದೆ ಅಂದರೆ ಆ ಒಂದು ಜನರ ಒಂದು ಉಡುಗೆ ತೊಡುಗೆ ಆಗಿರ್ಬೋದು, ಅವರು ತಿನ್ನುವಂಥ ತಿಂಡಿಗಳಾಗಿರ್ಬೋದು, ಅವರು ಧರಿಸುವಂಥ ವೇಷಭೂಷಣಗಳಲ್ಲೂ ಕೂಡ ಏನಾಗ್ತದೆ ವಿಭಿನ್ನ ರೀತಿಯಾದ ಬದಲಾವಣೆ ಆಗೋದ್ರಿಂದ ಆ ಒಂದು ಜನರು ಬೇರೆ ಒಂದು ಪ್ರದೇಶಕ್ಕೆ ಹೋಗೋದ್ರಿಂದ ಅಲ್ಲಿರುವಂಥ ಒಂದು ಸಾಮಾಜಿಕ ಸ್ಥಿತಿಗತಿಯು ಕೂಡ ಏನಾಗ್ತವೆ ಬದಲಾವಣೆ ಆಗ್ತದೆ. ದ್ಯಾಟ್ಸ್ ವೈ ಇಫ್ ದ ಸೋಷಲ್ ಚೇಂಜಸ್ ಇನ್ ದಿ ಎಕನಾಮಿ, ದ್ಯಾಟ್ಸ್ ವೈ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಸ್ ದಿ ವೆರಿ ಹೆಲ್ಪ್ಫುಲ್. And the different countries to meet the exchange for the culture and etc. If the suppose foreigners enter to our country and they are adopting our cultural they are adopting our cultural and they are very happy to live in our country. ನಮ್ಮ ದೇಶದಲ್ಲಿ ಏನಾಗ್ತದೆ ಅಂದರೆ ಬೇರೆ ಬೇರೆ ದೇಶದವರಾಗಿರ್ಬೋದು ಅಥವಾ ನಮ್ಮ ದೇಶದವರು ಬೇರೆ ದೇಶಕ್ಕೆ ಹೋಗಿ ಏನು ಮಾಡೋದು ಅಲ್ಲಿ ಒಂದು ಸಂಸ್ಕೃತಿಯನ್ನು ಏನು ಮಾಡ್ತಾರೆ ಅಳವಡಿಸ್ಕೊಂಡು ಏನು ಮಾಡ್ತಾರೆ ಅಂದರೆ ಸಂತೃಪ್ತವಾದಂಥ ಒಂದು ಜೀವನವನ್ನು ನಡೆಸಲಿಕ್ಕೂ ಕೂಡ ಏನಾಗ್ತದೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಆ್ಯಂಡ್ ಇಟ್ ಎನ್ಕರೇಜ್ ದ ಡೆವಲಪ್ಮೆಂಟ್ ಆಫ್ ದಿ ಟ್ರೇಡ್, ಕಾಮರ್ಸ್ ಆ್ಯಂಡ್ ದಿ ಇಂಡಸ್ಟ್ರಿ ಎಕ್ಸೆಟ್ರಾ. ಇಲ್ಲಿ ಸಾರಿಗೆ ವ್ಯವಸ್ಥೆ ಕೂಡ ಇರೋದ್ರಿಂದ ಏನಾಗ್ತದೆ ಅಂದರೆ ವ್ಯಾಪಾರ ವ್ಯವಹಾರ ಮತ್ತು ವಾಣಿಜ್ಯ ಉದ್ಯಮಗಳು ಕೂಡ ಏನಾಗ್ತವೆ ಅಂದರೆ ಸರಾಗವಾಗಿ ಸಾಗ್ತವೆ. ಇಟ್ ಈಸ್ ಅ ವೆರಿ ಹೆಲ್ಪ್ಫುಲ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ ಟ್ರೇಡ್, ಕಾಮರ್ಸ್ ಆ್ಯಂಡ್ ದಿ ಇಂಡಸ್ಟ್ರಿ ಬಿಟ್ವೀನ್ ದಿ ಅದರ್ ಕಂಟ್ರೀಸ್ ಆ್ಯಸ್ ವೆಲ್ ಆಸ್ ದಿ ಇನ್ ಅವರ್ ಕಂಟ್ರಿ. ನಮ್ಮ ದೇಶದ ನಡುವೆ ಕೂಡ ಏನಾಗ್ತದೆ ವಾಣಿಜ್ಯ ವ್ಯಾಪಾರಗಳಾಗಿರ್ಬೋದು, ಕೈಗಾರಿಕೆಗಳಲ್ಲೂ ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ರೀತಿಯಾದಂಥ ಅಭಿವೃದ್ಧಿ ಆಗ್ತದೆ. ಬಿಕಾಸ್ ದಿ ಫಾರಿನರ್ಸ್ ಎಂಟರ್ ಟು ಅವರ್ ಕಂಟ್ರಿ ಆ್ಯಂಡ್ ದಿ ಎಸ್ಟಾಬ್ಲಿಷಿಂಗ್ ದಿ ನ್ಯೂ ಇಂಡಸ್ಟ್ರೀಸ್ ಆ್ಯಂಡ್ ಪ್ರೊವೈಡಿಂಗ್ ದಿ ಆಲ್ಸೋ ದಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಆಟ್ ದಿ ರೆಡ್ಯೂಸ್ ದಿ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ದಿ ಪೀಪಲ್ಸ್ ಸ್ಟ್ಯಾಂಡರ್ಡ್ ಆಫ್ ದ ಲಿವಿಂಗ್ ಆಲ್ಸೋ ಎನ್ಕರೇಜ್. ಇಲ್ಲಿ ವಿದೇಶಿಗರೇ ಕೂಡ ಏನು ಮಾಡ್ತಾರೆ ಅಂದರೆ ಹೊಸ ಹೊಸ ಕೈಗಾರಿಕೆಯನ್ನು ನಮ್ಮ ರಾಷ್ಟ್ರದಲ್ಲಿ ಸ್ಥಾಪನೆ ಮಾಡೋದ್ರಿಂದ ಅವರ ಒಂದು ಹೊಸ ರೀತಿಯಾದಲ್ಲಿ ಒಂದು ಕೆಲಸಗಳನ್ನು ಸೃಷ್ಟಿ ಮಾಡಿ ನಮ್ಮ ದೇಶದಲ್ಲಿರುವಂಥ ನಿರುದ್ಯೋಗದ ಪ್ರಮಾಣವನ್ನು ಕೂಡ ಏನು ಮಾಡ್ತಾರೆ ಅಂದರೆ ನಿವಾರಣೆ ಮಾಡ್ತಿರ್ತಾರೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಇಟ್ ಈಸ್ ಅ ವೆರಿ ಹೆಲ್ಪ್ಫುಲ್ ಟು ದಿ ಟ್ರೇಡ್, ಕಾಮರ್ಸ್ ಆ್ಯಂಡ್ ದಿ ಇಂಡಸ್ಟ್ರೀಸ್.
and the modes of the transport, various modes of the transport, nothing but the methods of the transport, various types of the transport. ಇಲ್ಲಿ ಏನಾಗ್ತವೆ ಅಂದರೆ ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ ಏನಿರುತ್ತೆ ಬೇರೆ ಬೇರೆ ವಿಧಾನಗಳು ಕೂಡ ಇದ್ದಾವೆ. ಅದರಲ್ಲಿ ರೋಡ್ಸ್ ಟ್ರಾನ್ಸ್ಪೋರ್ಟ್, ರೈಲ್ವೇಸ್ ಟ್ರಾನ್ಸ್ಪೋರ್ಟ್, ಏರ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್, ದೀಸ್ ಆರ್ ದಿ ಮೋಡ್ ಆಫ್ ದಿ ಟ್ರಾನ್ಸ್ಪೋರ್ಟ್. ಇಲ್ಲಿ ಸಾರಿಗೆಯಲ್ಲಿ ಕೂಡ ಏನಿರ್ತಾರೆ ವಿವಿಧ ರೀತಿಯಾದಂಥ ವಿಧಾನಗಳಿರ್ತಾವೆ. ರಸ್ತೆ ಸಾರಿಗೆ ಇದೆ, ರೈಲು ಸಾರಿಗೆ ಇದೆ, ಜಲ ಸಾರಿಗೆ ಇದೆ, ವಾಯು ಸಾರಿಗೆ ಇದೆ. ಈ ರೀತಿಯಾಗಿ ಕೂಡ ಏನು ಮಾಡ್ತಾರೆ ಇಲ್ಲಿ ಡಿವೈಡನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ದಿ ರೋಡ್ ಟ್ರಾನ್ಸ್ಪೋರ್ಟ್ ಇನ್ India, road transport is the most fundamental mode of the transport system in the modern society. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಥವಾ ನಮ್ಮ ದೇಶದಲ್ಲಿ ಸಾರಿಗೆ ವ್ಯವಸ್ಥೆಯೂ ಕೂಡ ಏನಾಗ್ತದೆ ಅಂದರೆ ರಸ್ತೆ ಸಾರಿಗೆ ವ್ಯವಸ್ಥೆ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಟು ದಿ ಮಾಡರ್ನ್ ಸೊಸೈಟಿ. ಇದು ಒಂದು ಆಧುನಿಕ ಒಂದು ಸಮಾಜಕ್ಕೆ ಕೂಡ ಏನಾಗ್ತದೆ ಬಹಳಷ್ಟು ಕೂಡ ಸಹಕಾರಿಯಾಗಿದೆ. And the roads are playing the very important role in the country's communication. If the country's communication, it is a depend upon the road transport. If the road transport is very systematically available, if the communication also the very easily to the other countries. ಇಲ್ಲಿ ಏನಾಗ್ತದೆ ಸಮೂಹ ಮಾಧ್ಯಮ ಕೂಡ ಏನಾಗ್ತದೆ ಬಹಳಷ್ಟು ಸಹಕಾರಿ ಆಗ್ತದೆ ನಮಗೆ. ಯಾಕಂದರೆ ಯಾವ ರೀತಿಯಾಗಿ ಇಲ್ಲಿ ಒಂದು ರಸ್ತೆ ಸಾರಿಗೆ ವ್ಯವಸ್ಥೆ ಒಂದು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿ ಕೂಡ ಏನಾಗ್ತದೆ ನಾವು ಮತ್ತೊಂದು ಸ್ಥಳಕ್ಕೂ ಕೂಡ ಏನಾಗ್ಬಿಡ್ತಾರೆ ಈಸಿಯಾಗಿ ಏನು ಮಾಡ್ತೀವಿ ಸಂವಹನವನ್ನು ಮಾಡ್ಬೋದು. ಇಫ್ ಸಪೋಸ್ ಯು ಹ್ಯಾವ್ ಎನಿ ಅರ್ಜೆಂಟ್ ವರ್ಕ್ ಆರ್ ದಿ ಎನಿ ಎಮರ್ಜೆನ್ಸಿ ಯು ಮೂವ್ ಫ್ರಮ್ ದಿ ರೋಡ್ ಟ್ರಾನ್ಸ್ಪೋರ್ಟ್ ಯು ರೀಚ್ ದಿ ವೆರಿ ಶಾರ್ಟ್ ಪೀರಿಯಡ್. ನೀವು ಕಡಿಮೆ ಅವಧಿಯಲ್ಲಿ ಏನು ಮಾಡ್ತಾರೆ ಅಂದರೆ ಆ ಒಂದು ಸ್ಥಳವನ್ನು ಏನು ಮಾಡ್ತಾರೆ ಅಂದರೆ ತಲುಪ್ತಾ ಇರ್ತೀರಿ. ಆ್ಯಂಡ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಫಾರ್ ದಿ ರೋಡ್ ಟ್ರಾನ್ಸ್ಪೋರ್ಟ್? Agriculture. Road transport, it is a very helpful to the agriculture sector. India is mainly in the agriculture country. ನಮ್ಮ ದೇಶವು ಏನಾಗಿದೆ ಆಲ್ರೆಡಿ ಕೃಷಿ ಪ್ರಧಾನವಾಗಿರುವಂಥ ದೇಶ ಆಗಿದೆ. ಬಟ್ ದಿ ಬ್ಯಾಕ್ವರ್ಡ್ನೆಸ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ದಿ ಪಾವರ್ಟೀಸ್ ಆಫ್ ದಿ ಫಾರ್ಮರ್ಸ್ ಆರ್ ದಿ ಪಾರ್ಟಿ ಡ್ಯೂ ಟು ದಿ capacity of the roads. If the road transport, if our country peoples are the very poor people because they are only depend upon the agriculture sector and having the ಲೆಸ್ ನಾಲೆಜ್. ನಮ್ಮ ದೇಶದಲ್ಲಿ ಏನಾಗ್ತದೆ ಅಂದರೆ ಬಹಳಷ್ಟು ಜನ ರೈತರು ಇರೋದ್ರಿಂದ ಅವ್ರಿಗೆ ಏನಾಗ್ತದೆ ಸರಿಯಾದ ರೀತಿಯಲ್ಲಿ ಒಂದು ಸಾರಿಗೆ ವ್ಯವಸ್ಥೆಯ ಬಗ್ಗೆ ಏನು ಮಾಡ್ತದೆ ಅಂದರೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಇರೋದಿಲ್ಲ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ನಮ್ಮ ದೇಶದಲ್ಲಿ ರಸ್ತೆ ಸಾರಿಗೆ ಇರೋದ್ರಿಂದ ಕೂಡ ಏನಾಗ್ತದೆ ಇದು ಬಹಳಷ್ಟು ಸಹಕಾರಿಯಾಗಿದೆ. ನಮ್ಮ ದೇಶದಲ್ಲಿ ರೈತರು ಕೂಡ ಬಹಳಷ್ಟು ಅಂದರೆ ನಮ್ಮಲ್ಲಿ ಏನಾದ ರಸ್ತೆ ಸಾರಿಗೆ ಕೂಡ ಏನಾಗ್ತದೆ ಬಹಳಷ್ಟು. ಇಫ್ ಸಪೋಸ್ ಯು ಆರ್ ಟ್ರಾನ್ಸ್ಪೋರ್ಟ್ ಇನ್ ದಿ ವಾಟರ್, ಯು ಹ್ಯಾವ್ ಮೋರ್ ನಾಲೆಜ್ ಅಬೌಟ್ ದಿ ಹೌ ಟು ಕಮ್ಯುನಿಕೇಟ್ ವಿತ್ ದಿ ಪೀಪಲ್. ಯಾವ ರೀತಿಯಾಗಿ ನಾವು ಜನರ ಜೊತೆಯಲ್ಲಿ ಸಂವಹನ ಮಾಡಬೇಕು ಅನ್ನೋದು ಕೂಡ ಏನಾಗ್ತದೆ ಜಲ ಸಾರಿಗೆಯಲ್ಲಿ ಬಹಳಷ್ಟು ಪ್ರಾಮುಖ್ಯ. ದ್ಯಾಟ್ಸ್ ವೈ ಇಟ್ ಈಸ್ ಅ ರೋಡ್ ಟ್ರಾನ್ಸ್ಪೋರ್ಟ್, ಇಟ್ ಈಸ್ ಎ ವೆರಿ ಹೆಲ್ಪ್ಫುಲ್ ಟು ದಿ ಅಗ್ರಿಕಲ್ಚರ್ ಸೆಕ್ಟರ್ ಆ್ಯಂಡ್ ಈಸಿಲಿ ಟ್ರಾನ್ಸ್ಪೋರ್ಟ್ ದಿ ಪ್ರಾಡಕ್ಟ್ಸ್ ಆ್ಯಂಡ್ ದಿ road transport help the farmers to sell their produce in the distance market. If suppose it is a very helpful to the carried out the agriculture products to the very distansive market in very easily. ನಾವು ಏನು ಮಾಡ್ತೇವೆ ಅಂದರೆ ಇಲ್ಲಿ ರೈತರು ಕೂಡ ತಾವು ಬೆಳೆದಂಥ ಬೆಳೆಗಳನ್ನು ಏನು ಮಾಡೋದು ಅಂದರೆ ಸರಳವಾಗಿ ರಸ್ತೆ ಸಾರಿಗೆ ಮುಖಾಂತರ ಏನು ಮಾಡೋದು ಅಂದರೆ ವಿವಿಧ ರೀತಿಯಾದಂಥ ಅಂತರ್ ಸಾರಿಗೆ ಮುಖಾಂತರ ಏನು ಮಾಡೋದು ಅಂದರೆ ಮಾರುಕಟ್ಟೆಗೆ ಅಂತರ್ ಮಾರುಕಟ್ಟೆಗೆ ಏನು ಮಾಡೋದು ಅಂದರೆ ವಸ್ತುಗಳನ್ನ ಸಾಗಾಣಿಕೆ ಮಾಡ್ಬೋದು. And also the farmers selling the minimum price with the help of the road transport. If the road transport cost is less, if the farmers are getting the some profit. ಇಲ್ಲಿ ಏನಾಗ್ತದೆ ರಸ್ತೆ ಸಾರಿಗೆ ವೆಚ್ಚವು ಕೂಡ ಏನಾಗ್ತದೆ ಬಹಳಷ್ಟು ಕಡಿಮೆ ಇರೋದರಿಂದ ರೈತರು ಕೂಡ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಆದಾಯವನ್ನು ಲಾಭವನ್ನು ಕೂಡ ಏನು ಮಾಡ್ತಾರೆ ಅಂದರೆ ಪಡಿತಾ ಇರ್ತಾರೆ. Prices and bring the required goods like the fertilizers, implements, etc. conveniently to their villages. It is a very helpful to the road transport is less cost and bring the required goods like the fertilizers and the implements very easily produce in the ನಿಯರ್ ವಿಲೇಜ್. ಅಲ್ಲೇ ಸನಿಹದಲ್ಲಿರುವಂಥ ಒಂದು ಹಳ್ಳಿಗಳಿಗೆ ಹೋಗಿ ಏನು ಮಾಡೋದು ಅಂದರೆ ವಿವಿಧ ರೀತಿಯಂಥ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಏನು ಮಾಡೋದು ಅಥವಾ ವಿವಿಧ ರೀತಿಯಾದಂಥ ಒಂದು ಕೃಷಿಯೋತ್ತರ ಉಪಕರಣಗಳನ್ನು ಕೂಡ ನಾವು ಇಲ್ಲಿ ಬಳಸ್ಬೋದು. ಆ್ಯಂಡ್ ದಿ ಇಂಡಸ್ಟ್ರೀಸ್ ಆ್ಯಂಡ್ ರೋಡ್ ಟ್ರಾನ್ಸ್ಪೋರ್ಟ್ ಈಸ್ ಆಲ್ಸೋ ದಿ ವೆರಿ ಹೆಲ್ಪ್ಫುಲ್ ಟು ದಿ ಇಂಡಸ್ಟ್ರೀಸ್ ಬಿಕಾಸ್ ದಿ ರಾ ಮಟೀರಿಯಲ್ಸ್ ಈಸಿಲಿ ಕ್ಯಾರಿಡ್ ಔಟ್ ದಿ ಇಂಡಸ್ಟ್ರೀಸ್ ಆ್ಯಂಡ್
Also the industries final products transport to the other markets. ಇಲ್ಲಿ ಏನಾಗ್ತಂದರೆ ಕೈಗಾರಿಕೆಗಳು ಕೂಡ ಏನಾಗ್ತದೆ ರಸ್ತೆ ಸಾರಿಗೆಗಳು ಬಹಳಷ್ಟು ಹೆಲ್ಪ್ ಆಗ್ತದೆ. ಯಾಕಂದರೆ ಅವ್ರಿಗೆ ಒಂದು ಬೇಕಂತ ಕೈಗಾರಿಕೆಗಳು ಬೇಕಂತ ಕಚ್ಚಾ ಸರಕುಗಳನ್ನು ಕೂಡ ಏನು ಮಾಡೋದು ತರಿಸಿಕೊಳ್ಳಿಕ್ಕೆ ಏನಾಗ್ತದೆ ಹೆಲ್ಪ್ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ತಯಾರಿಸಿದಂಥ ಸಿದ್ಧ ವಸ್ತುಗಳು, ಕೈಗಾರಿಕೆಯಲ್ಲಿ ತಯಾರಿಸಿದಂಥ ಸಿದ್ಧ ವಸ್ತುಗಳನ್ನು ಕೂಡ ನಾವು ಏನು ಮಾಡೋದು ಅಂದರೆ ಸರಳವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೂಡ ಏನು ಮಾಡೋದು ಅಂದರೆ ಒಯ್ಯಬಹುದು. And from the place of the production to the places of the consumption, and for the movement of the workers between the factories and the rest and quarters. And easily people, the laborers are working in the industries, they are the very easy to going to their villages or their quarters in the very short period. ಅಗದಿ ಕಡಿಮೆ ಅವಧಿಯಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ತಾವು ಇರುವಂಥ ವಸತಿ ಗೃಹಗಳಿಗೆ ಆಗಿರ್ಬೋದು ಅಥವಾ ತಾವು ಇರುವಂಥ ಹಳ್ಳಿಗಳಿಗೆ ಏನು ಮಾಡ್ತವೆ ಅಂದರೆ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ತಲುಪಬಹುದು. ಆ್ಯಂಡ್ ದಿ ಟ್ರೈನ್ಸ್, road transport is also the one of the important ರೋಲ್ ಇನ್ ದಿ ಟ್ರೇಡ್. ವ್ಯಾಪಾರದಲ್ಲೂ ಕೂಡ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆಯದ್ದು ಒಂದು ಬಹಳಷ್ಟು ಪ್ರಾಮುಖ್ಯತೆ ಇದೆ. ಆಸ್ ದಿ ವೇನ್ಸ್ ಆ್ಯಂಡ್ ದಿ ಆರ್ಟೀಸ್ ಸಪ್ಲೈ ಬ್ಲಡ್ ಟು ಅ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ, ಇನ್ ದಿ ಸೇಮ್ ವೇ ದ ರೋಡ್ ಟ್ರಾನ್ಸ್ಪೋರ್ಟ್ ಕ್ಯಾರೀಸ್ ದಿ ಗೂಡ್ಸ್ ಆ್ಯಂಡ್ ಪೀಪಲ್. ಎಸ್, ಇಫ್ ವಿತೌಟ್ supply the blood in the body, we can't work or we can't live in the economy. That is the same way the road transport carries the goods and people to each and every corner of the country. If the products are reaching the each corner or the each area of the countries, it is very helpful to the road transport in India. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ರಕ್ತವು ಸಂಚಾರ ಆಗುವಾಗ ನಾವೇನು ಮಾಡ್ತೀವಿ ಅಂದರೆ ರಕ್ತ ಸಂಚಾರವಾದಾಗ ನಾವು ಏನು ಮಾಡ್ತೇವೆ ಅಂದರೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಏನು ಮಾಡಿ ಸದಾ ಹಸನ್ಮುಖಿಯಿಂದ ಇರ್ತೇವೆ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ನಾವು ಯಾವುದೇ ರೀತಿಯಂಥ ಕಾರ್ಯ ಮಾಡ್ತಾ ಇರೋಲ್ಲ. ಅದೇ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆ ಕೂಡ ಏನಾಗ್ತದೆ ಅಂದರೆ ಯಾವುದೇ ದೇಶದಲ್ಲಿಯೇ ಪ್ರತಿಯೊಬ್ಬ ಒಂದು ಜನರಿಗೆ, ಪ್ರತಿಯೊಬ್ಬ ಅನುಭೋಗಿದಾರನಿಗೆ ಅಗದಿ ಸರಳವಾಗಿ ನಾವು ಇಲ್ಲಿ ಅಂದರೆ ವ್ಯಾಪಾರವನ್ನು ಅವರ ಜೊತೆ ಮಾಡಬೇಕಂದ್ರೆ ಏನಾದಂದರೆ ಸಾರಿಗೆ ವ್ಯವಸ್ಥೆಯು ಬಹಳಷ್ಟು ಅನುಕೂಲಕರವಾಗಿದೆ. ಇಟ್ ಈಸ್ ಅ ವೆರಿ ಹೆಲ್ಪ್ಫುಲ್ ಟು ದಿ ಎಮರ್ಜೆನ್ಸಿ. ಆಲ್ರೆಡಿ ಐ ವಿಲ್ ಎಕ್ಸ್ಪ್ಲೇನ್ ಇನ್ ದಿ ಇಂಪಾರ್ಟೆನ್ಸ್ ಫಾರ್ ದಿ ಟ್ರಾನ್ಸ್ಪೋರ್ಟ್ and the spread of the education and the culture. It is one of the important for the road transport, spread the education and the culture. If the education system is very different from the various states and the various countries, ಇಲ್ಲಿ ಏನಾಗ್ತದೆ ಅಂದರೆ ಒಂದು ದೇಶದ ಒಂದು ಶಿಕ್ಷಣ ಮತ್ತು ಸಾಂಸ್ಕೃತಿಕ ಒಂದು ವ್ಯವಸ್ಥೆಯು ಕೂಡ ವಿಸ್ತರಣೆ ಆಗಲು ಕೂಡ ಅಂತ ಸಾರಿಗೆ ವ್ಯವಸ್ಥೆ ಕೂಡ ಭಾಳಷ್ಟು ಹೆಲ್ಪ್ ಆಗಿದೆ. ಯಾಕೆಂದರೆ ಇಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ, ದೇಶದಿಂದ ದೇಶಕ್ಕೆ ಏನಾಗ್ತದೆ ಶಿಕ್ಷಣ ಪದ್ಧತಿ ಮತ್ತು ಸಂಸ್ಕೃತಿಯಲ್ಲಿ ಕೂಡ ಬದಲಾವಣೆ ಇರೋದ್ರಿಂದ ಈ ಒಂದು ಬದಲಾವಣೆಯನ್ನು ಅರಿಲಿಕ್ಕೆ ಕೂಡ ಏನಾಗ್ತದೆ ಅಂದರೆ ಅದು ಒಂದು ವಿಸ್ತರಣೆ ಆಗಲಿಕ್ಕೂ ಕೂಡ ಏನು ಮಾಡ್ತದೆ ಅಂದರೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಸಪೋಸ್ ಇಫ್ ದ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ದಿ ವೆರಿ ಈಸಿಲಿ ಅವೈಲೇಬಲ್ ಇನ್ ದಿ ಅದರ್ ಸ್ಟೇಟ್ ಆರ್ ದಿ ಅದರ್ ಕಂಟ್ರೀಸ್, ಇಟ್ ಈಸ್ ಸ್ಪ್ರೆಡಿಂಗ್ ದಿ ಎಜುಕೇಷನ್ ಆ್ಯಂಡ್ ದಿ ಕಲ್ಚರ್ ಇನ್ ದಿ ವೆರಿ ಶಾರ್ಟ್ ಪೀರಿಯಡ್, ಬಿಕಾಸ್ ದೇ ಆರ್ performance in the various activities and they participate in the various events and going to the other states. ಬೇರೆ ಬೇರೆ ದೇಶದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ರಾಜ್ಯದ ಒಂದು ಸಂಸ್ಕೃತಿ ಬಿಂಬಿಸುವಂಥ ಇತರ ರೀತಿಯಂಥ ಚಟುವಟಿಕೆಗಳನ್ನು ಕೂಡ ಅಲ್ಲಿ ಆರ್ಗನೈಸ್ ಮಾಡೋದ್ರಿಂದ, ಆಯೋಜನೆಯನ್ನು ಮಾಡೋದ್ರಿಂದ ಕೂಡ ಏನಾಗ್ತದೆ ಬಹಳಷ್ಟು ಹೆಲ್ಪ್ ಆಗ್ತದೆ. ದ್ಯಾಟ್ಸ್ ವೈ ಇಫ್ ದ ಸ್ಟೇಟ್ ಕಲ್ಚರ್ ಆ್ಯಂಡ್ ದಿ ಎಜುಕೇಷನ್ ಸಿಸ್ಟಮ್ ಆಲ್ಸೋ ದ ಸ್ಪ್ರೆಡಿಂಗ್ ಓವರ್ ಆಲ್ ದಿ ಕಂಟ್ರೀಸ್ ಆ್ಯಸ್ ವೆಲ್ ಆಸ್ ದಿ ಗ್ಲೋಬಲ್ ಲೆವೆಲ್. ಜಾಗತಿಕ ಮಟ್ಟದಲ್ಲಿ ಆಗಿರ್ಬೋದು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತದೆ ಅಂದರೆ ಆ ಒಂದು ಶಿಕ್ಷಣದ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಯ ಒಂದು ಎಲ್ಲ ರೀತಿಯಾದಂಥ ಏನಾಗ್ತದೆ ಅದು ಎಲ್ಲೆಡೆ ಏನ್ಬಿಡ್ತದೆ ಪಸರಿಸ್ತಾ ಇರ್ತದೆ. ಎಂಪ್ಲಾಯ್ಮೆಂಟ್, road transportation has provided the employment because the road transport is having the drivers and the conductors for the various transport facilities. ಇಲ್ಲಿ ಏನಾಗ್ತದೆ ಅಂದರೆ ಚಾಲಕರಾಗಿರ್ಬೋದು, ನಿರ್ವಾಹಕರು ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ. ಅದಕ್ಕಾಗಿ ಏನಾಗ್ತದೆ ಅಂದರೆ ಇಟ್ ಈಸ್ ದ ಪ್ರೊವೈಡಿಂಗ್ ದಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ರೋಡ್ ಟ್ರಾನ್ಸ್ಪೋರ್ಟ್ ಆಲ್ಸೋ ದಿ ಪ್ರೊವೈಡಿಂಗ್ ದಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಆ್ಯಂಡ್ ರೆವೆನ್ಯೂ. ಇಟ್ ಈಸ್ ಹ್ಯಾವಿಂಗ್ ದಿ more revenue to the central government from the road transport, because the 60% of the peoples are transferring from one place to another place by the road transport. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ 60% ಜನರು ಏನು ಮಾಡ್ತಾರೆ ಅಂದರೆ ರಸ್ತೆ ಸಾರಿಗೆ ಮುಖಾಂತರ ಏನು ಮಾಡ್ತಾರೆ ಅಂದರೆ ಪ್ರತಿದಿನವೂ ಕೂಡ ಏನು ಮಾಡ್ತಾರೆ ತಲುಪ್ತಾ ಇರ್ತಾರೆ. ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಒಂದು ಕೇಂದ್ರ ಸರ್ಕಾರಕ್ಕೆ ಕೂಡ ಏನು ಮಾಡ್ತಾರೆ ಅಂದರೆ ಹೆಚ್ಚಿನವಾದಂಥ ಆದಾಯ ಕೂಡ ಹೋಗ್ತಾ ಇರ್ತದೆ. And also the central government as well as the state government are getting good amount of revenue from the road transport, and both are the
ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ದಿ ಸ್ಟೇಟ್ ಗೌರ್ಮೆಂಟ್ ಹ್ಯಾವಿಂಗ್ ದಿ ಮೋರ್ ರೆವೆನ್ಯೂ ಫ್ರಾಮ್ ದಿ ರೋಡ್ ಟ್ರಾನ್ಸ್ಪೋರ್ಟ್ ಬಿಕಾಸ್ ಅವರ್ ಕಂಟ್ರಿ ಮೋಸ್ಟ್ ಆಫ್ ದ ಪೀಪಲ್ಸ್ ಆರ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅನದರ್ ಪ್ಲೇಸ್ ಬೈ ದಿ ರೋಡ್ ಟ್ರಾನ್ಸ್ಪೋರ್ಟ್. ರಸ್ತೆ ಸಾರಿಗೆಯ ಮುಖಾಂತರ ಏನು ಮಾಡ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತದೆ ಅಂದರೆ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಏನಾಗ್ತದೆ ಅಂದರೆ ಹೆಚ್ಚಿನವಾದಂಥ ಆದಾಯ ಹೋಗ್ತಾ ಇರ್ತದೆ.